ಯಾಕೋ ಅವರಿಗೆ ಶ್ರೀವಲ್ಲಿದ್ ಫೋನ್ ಕೊಟ್ಟೆ? ಅಯ್ಯೋ ಸುಮ್ಮನಿರು ಮಮ್ಮಿ, ಅವ್ನು ನೆಟ್ವರ್ಕ್ ಸಿಕ್ಕಿಲ್ಲಂತೆ, ಶ್ರೀವಲ್ಲಿ ಫೋನ್ ಮಾಡಲು ತಗೊಂಡೋಗಿ ಕೊಟ್ಟೆ. ಲೇ ಎಂತ ದಡ್ಡನ ನೀನು, ಅವರಿಬ್ರು ಫೋನಲ್ಲಿ ಮಾತಾಡ್ತಾ ಇದ್ರೆ ಹತ್ರ ಆಗಲ್ವೇನೋ? ಹತ್ರ ಆಗ್ಲಿ ಬಿಡು ಮಮ್ಮಿ, ನಮಗ್ ಬೇಕಾಗಿರೋದು ಅದೇ ಅಲ್ವಾ, ನೆಟ್ವರ್ಕ್ ಸಿಗದಿರೋ ಊರಲ್ಲಿ ನೆಟ್ವರ್ಕ್ ಸಿಕ್ಕಿದಾಗ ಕನೆಕ್ಟ್ ಮಾಡ್ಬಿಟ್ಬಿಡ್ಬೇಕು. ನಿನ್ನ ಹೋಗ್ಲಿ ಬಿಡು, ಇಷ್ಟು ದೊಡ್ಡವಾದ್ರೂ ಒಡ್ಸ್ಕತಿಯಲ್ಲಿ. ನೋಡು, ಈ ಊರಲ್ಲಿ ನಮಗೆ ನೆಟ್ವರ್ಕ್ ಸಿಕ್ಕಾಗಿದೆ. ಯಾರು ಯಾರಿಗೆ ಕನೆಕ್ಟ್ ಆಗಬೇಕೋ ಅವರಿಗೆ ಅವರು ಕನೆಕ್ಟ್ ಆಗಿದ್ದಾರೆ. ಇದ್ರ ಮಧ್ಯೆ ನೀನು ಆ ಶ್ರೀವಲ್ಲಿನ ತಂದು ಈ ಕಾರ್ತಿಕೇಯನಿಗೆ ಕನೆಕ್ಟ್ ಮಾಡೋದಕ್ಕೆ ಹೋಗಬೇಡ, ಹೇಳಿರ್ತೀನಿ. ಮಮ್ಮಿ ನೀ ಏನ್ ಹೇಳ್ತಿದ್ಯಾ ಒಂದು ಅರ್ಥನೇ ಆಗ್ತಿಲ್ವಲ್ಲ ಮಮ್ಮಿ? ಅರ್ಥ ಆಗ್ತಿಲ್ಲ? ಇಲ್ಲ ನೋಡು, ಹೊಡಿಯಲ್ಲ ಬಿಡು, ತೆಗಿಯೋ ಕೈನ. ನೋಡು, ಈ ಕಾರ್ತಿಕೇಯ ಮತ್ತು ಶ್ರೀವಲ್ಲಿ ಮದುವೆ ಆಗೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ. ಕಾರ್ತಿಕೇಯನಿಗೆ ರಾಜಯೋಗ ಇದೆ, ನಾವು ಅವನ ಜೊತೆ ಅವನ ಮನೆಯಲ್ಲೇ ಇರೋ ಯೋಗ ನಮಗೂ ಇರಬೇಕಾದ್ರೆ ನಮಗೂ ರಾಜಯೋಗನೇ ಇರೋದು. ನಮಗೆ ಬೆಟ್ಟಕ್ಕಾರೋ ಅವಕಾಶ ಇರಬೇಕಾದ್ರೆ ಅಟ್ಟಕ್ಕಾರೋ ಕನಸು ಕಾಣಬಾರ್ದು ದಡ್ಡ. ಲೇ ಸುಂದ್ರ ದರಿದ್ರ, ಅಜ್ಜಿ ನೀವು ಕರೆದ್ರಿ? ನಾನು ಯಾವಾಗಲೂ ಹೀಗೆ ಮುಖ ಗಂಟು ಹಾಕೊಂಡಿರೋದು ಅಂತ ಜನರೆಲ್ಲ ಮಾತಾಡ್ಕೊಳ್ಳೋದನ್ನು ನಾನು ಗಮನಿಸಿದ್ದೀನಿ. ಆದರೆ ನಾನು ಇರೋದೇ ಹೀಗೆ, ಮೊದಲಿಂದಲೂ ಇದೇ ನನ್ನ ಗುಣ. ಪ್ರೀತಿಸೋರನ್ನು ನಾನು ಕೋಪದಲ್ಲ ಮಾತಾಡ್ಸೋದು. ಆದ್ರೆ ನನ್ನ ನಂದಿನಿ ಹಾಗೆಲ್ಲ, ಯಾವಾಗಲೂ ಖುಷಿಯಾಗಿರೋಳು. ಎಂಥ ಕಷ್ಟ ಬಂದರೂ ನಗ್ನಗುತ್ತಾ ಅದನ್ನು ಎದುರಿಸ್ತಾ ಇದ್ಲು. ಜೀವನನ ಆನಂದವಾಗಿ ಕಳಿಬೇಕು ಅಂತ ಯಾವಾಗಲೂ ಹೇಳೋಳು. ಚಿಕ್ಕ ಚಿಕ್ಕ ವಿಷಯದಲ್ಲೂ ಖುಷಿ ಪಡ್ತಾ ಇದ್ಲು. ಅವಳು ಹೋದ್ಮೇಲೆ ಈ ಮನೆ ನಗು, ಸಂತೋಷ ಎಲ್ಲ ಹೊರಟೋಯ್ತು. ಆದ್ರೆ ನೀನು ನೋಡಕ್ ಮಾತ್ರ ಅವಳ ಹಾಗಿರೋದಲ್ಲ, ನಿನ್ ಗುಣನೂ ಅವಳ ಹಾಗೆ ಇದೆ. ನಿನ್ನ ಮಾತು, ನಗು, ವರ್ತನೆ, ಹಾವಭಾವ ಎಲ್ಲ ನನ್ನ ಮಗಳ ಥರನೇ ಇದೆ. ತುಂಬಾ ಗಂಭೀರವಾದ ಸಮಯದಲ್ಲೂ ಆಡೋ ಮಾತುಗಳು ತಮಾಷೆಯಾಗೆ ಕೇಳುತ್ತೆ. ಅವನ್ನ ಸುಮ್ಮನೆ ಹಾಗೆ ಬಿಟ್ಬಿಡೋದಕ್ಕೂ ಆಗಲ್ಲ, ನಕ್ಕು ಸುಮ್ಮನಾಗಕ್ಕೂ ಆಗಲ್ಲ. ಇಲ್ಲ, ನನ್ನ ಮಗಳು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ, ನಿನ್ನಲ್ಲೇ ಇದ್ದಾಳೆ. ಅವಳು ನನ್ನ ಮೇಲಿಟ್ಟ ಪ್ರೀತಿ ನಿನ್ನ ಕಣ್ಣಲ್ಲೇ ಕಾಣಿಸ್ತಾ ಇದೆ. ಈ ಅಜ್ಜಿನ ಒಂದ್ಸಲ ಕೂತಿಯ ಬರೀ ಅಜ್ಜಿ.
ಲಲಿತಾ ದೇವಿಗೆ ಮುದ್ದು ಕೊಡೋದ? ಈ ಅಜ್ಜಿಗೆ ಮುತ್ತು ಕೊಡೋ ಅಧಿಕಾರ ನಿನಗಲ್ದೆ ಇನ್ಯಾರಿಗೆ ಇದೆ? ಬಾ ಕಂದ, ಬಾ, ಬಾ. ಅಜ್ಜಿ ಮಡ್ಲಲ್ಲಿ ಮಲ್ಕೋಬೋದು? ಅಯ್ಯೋ ಬಾ ಕಂದ, ಬಾ. ಅಜ್ಜಿ ಈಗ ನನಗೆ ತುಂಬ ಹತ್ರ ಆಗಿದ್ದಾರೆ. ಈಗ ನಾನು ಅಮ್ಮನ ಬಗ್ಗೆ ಕೇಳ್ಬೋದಾ? ಏನು ಯೋಚನೆ ಮಾಡ್ತಿದ್ಯಾ ಕಂದ? ಅಜ್ಜಿ, ನಮ್ಮಮ್ಮ ಎಲ್ಲಿ ಹೋದ್ರು?